ವೆಲ್ಕಮ್ ಬ್ಯಾಕ್ ಟು ಏಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗ್ ಇದನ್ನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ 4 o'clock ಎದ್ಬಿಟ್ಟು ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎದ್ದ ತಕ್ಷಣ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿಬಿಟ್ಟು ಗ್ರ್ಯಾಟಿಟ್ಯೂಡ್ ಹೇಳಿ ಭಗವಂತನ ಜೊತೆ ಸ್ವಲ್ಪ ಕಮ್ಯುನಿಕೇಟ್ ಮಾಡಿ, ಅದಾದಮೇಲೆ ನೈಟೇ ನಾನು ಮ್ಯಾನಿಫೆಸ್ಟ್ ಮಾಡಿ ಇಟ್ಕೊಂಡಂಥ ಒಂದು ನೀರು ಪಕ್ಕದಲ್ಲೇ ಇಟ್ಕೊಂಡು ಮಲಗಿರ್ತೀನಿ. ಅದನ್ನು ಎದ್ಬಿಟ್ಟು ಪ್ರೇಯರ್ ಎಲ್ಲ ಮುಗಿದಾದ್ಮೇಲೆ ನೀರು ಕುಡಿದು ನನ್ನ ಒಂದು ರುಟೀನ್ ಏನಿದೆ ನಾನು ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನು ಎದ್ದೇಳೋಕ್ಕಿಂತ ಮುಂಚೆ ಇನ್ನು ಹಾಸಿಗೆಯಲ್ಲೇ ಕೂತಿರ್ತೀನಿ. ಇನ್ನು ಎದ್ದೇಳೋಕ್ಕಿಂತ ಮುಂಚೆ ನಾನು ಭೂತಾಯಿಗೆ ನಮಸ್ಕಾರ ಹೇಳ್ಬಿಟ್ಟು ನನಗೆ ಒಂದು ದಿನನ ಜೀವಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ದಿನ ಪ್ರಾರಂಭ ಮಾಡ್ತೀನಿ. ಬಂದು ನನಗೆ ಈ ಡ್ರೆಸ್ಸು ತುಂಬ ಕಂಫರ್ಟ್ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಈ ಡ್ರೆಸ್ನ ಹಾಕ್ಕೊಂಡೆ ನಾನು ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಅದರಲ್ಲೂ ತುಂಬ ಇಷ್ಟ ಈ ಡ್ರೆಸ್ಸು. ಈ ರೀಸೆಂಟಾಗಿ ಹಸ್ಬೆಂಡ್ ಮಂತ್ರಾಲಯಕ್ಕೆ ಹೋದಾಗ ಕೊಡಿಸಿದಂತಹ ಡ್ರೆಸ್ ಅದು ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಏರೆಲ್ಲ ಮಸಾಜ್ ಮಾಡಿಕೊಂಡು ಕಟ್ಕೊಂಡು ಅದಾದಮೇಲೆ ಮಿರರ್ ಮುಂದೆ ಒಂದು ಸ್ವಲ್ಪ ಅದ್ರ ಜೊತೆ ಮಾತುಕತೆ ಎಲ್ಲ ಮುಗಿಸಿ ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ನೋಡ್ತಾ ಇರ್ಬೋದು. ಅದೇನೋ ಗೊತ್ತಿಲ್ಲ, ಎದ್ದ ತಕ್ಷಣ ತಣ್ಣೀರನ್ನ ಮುಖಕ್ಕೆ ಹಾಕಿದ ತಕ್ಷಣ ನಿದ್ದೆ ಏನಿರುತ್ತೆ ಅದು ನಿದ್ದೆ ಎಲ್ಲ ಹೊರಟೋಗ್ಬಿಡುತ್ತೆ. ಇನ್ನು ನಿಮ್ಮ ಕ್ರೀಮ್ ಏನಿರುತ್ತೋ ಮಾರ್ನಿಂಗ್ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಮತ್ತು ಲಿಪ್ ಬಾಮ್ನ ಹಚ್ಕೊಂಡು ಒಂದು ಸ್ಟಿಕ್ಕರ್ ಹಣೆಗೆ ಒಂದು ಬೊಟ್ಟು ಇಟ್ಕೊಂಡು ಮತ್ತು ನಾನು ದಿನ ಹೇಗಿರುತ್ತೋ ಹಾಗೆ ಸ್ಟಾರ್ಟ್ ಮಾಡ್ತೀನಿ. ಪ್ರತಿನಿತ್ಯ ಇದೇ ರೀತಿಯಾಗಿರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಯಾಕಂದರೆ ಫ್ಯಾಮಿಲಿ ಬಂದಿರೋದ್ರಿಂದ ಕೆಲವೊಂದು ಏರಿಳಿತ ಆಗ್ತಾ ಹೋಗುತ್ತೆ. ಇನ್ನು ಅದು ಬಿಟ್ಟರೆ ನಾನಿದ್ದಾಗ ಪ್ರತಿನಿತ್ಯ ಇದೇ ರೀತಿ ರುಟೀನ್ ಇರುತ್ತೆ. ಅದು ನಾನು ತೊಗೊಳ್ಳೋಂಥ ಡ್ರಿಂಕ್ಸ್ ಆಗಿರ್ಬೋದು, ಹೆಲ್ದಿ ಒಂದಿಷ್ಟು ಟಿಪ್ಸ್ ನಾನು ಯೂಸ್ ಮಾಡೋ ಕೆಲವೊಂದು ಚೇಂಜಸ್ ಆಗ್ತಾ ಹೋಗಿರುತ್ತೆ. ಒಂದು ಸಲ ಆಲ್ಮಂಡ್ ಹೀಗೆ ನೋಡ್ತಾ ಇರ್ಬೋದು, ಕೆಲವೊಂದು ಸಲ ಆಲ್ಮಂಡ್ನ ನೆನೆ ಇಟ್ಟಿರ್ತೀನಿ, ಒಂದ್ಸಲ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಮೆಂತೆಕಾಳು ನೀರು ನೆನೆ ಇಟ್ಟಿರ್ತೀನಿ, ದ್ರಾಕ್ಷಿ ನೀರು ಈ ರೀತಿ ದಿನ ಒಂದೊಂದು ಥರ ಎಲ್ಲ ಇರುತ್ತೆ. ಇನ್ನು ಕಷಾಯ ಈ ಥರ ಪ್ರತಿನಿತ್ಯ ಒಂದೊಂದು ಥರ ನಾನು ಬಳಸ್ತಾ ಹೋಗ್ತೀನಿ. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ನಾನು ನೀರು ಕುಡ್ದು ಅದಾದಮೇಲೆ ಫ್ರೆಶ್ ಅಪ್ ಎಲ್ಲ ಆದಮೇಲೆ ದ್ರಾಕ್ಷಿ ನೀರು ನೆನೆ ಇಟ್ಟಿದ್ನಲ್ಲ ಆ ದ್ರಾಕ್ಷಿ ನೀರನ್ನ ಕುಡಿದಿದ್ದು. ಅದಾದಮೇಲೆ ಹಸ್ಬೆಂಡ್ ಕೂಡ ಹಾಸಿಗೆ ಎಲ್ಲ ಮರ್ಚಿಟ್ರು. ಸೊ ಇದು ನನ್ನ ಬ್ರೇಕ್ಫಾಸ್ಟ್, ನನ್ನ ಒಂದು ಹೆಲ್ದಿ ರೆಸಿಪಿ. ಈ ಒಂದು ಪ್ರತಿನಿತ್ಯ ಈ ಥರ ರೆಸಿಪೀಸ್ ನನ್ನ ಹತ್ರ ಇರುತ್ತೆ. ಎಲ್ಲನೂ ಬ್ಯಾಲೆನ್ಸಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಪ್ರತಿನಿತ್ಯನೂ. ಇಲ್ಲ ಹೆವಿ ತಿನ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಈಗಲೇ ಆಲ್ರೆಡಿ ದಪ್ಪ ಆಗಿಬಿಟ್ಟಿದ್ದೀನಿ, 2 kg ಇಳಿಸಿದ್ದೀನಿ ನನ್ನ ಒಂದು ಬ್ಯಾಲೆನ್ಸ್ ಊಟದಿಂದ. ಸೊ ಇವಾಗ ನಾನು ಮತ್ತೆ ಸೇಮ್ ರುಟೀನಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ಫ್ಯಾಮಿಲಿ ಇರೋದರಿಂದ ಅದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಸೊ ಇನ್ನು ದೊಡ್ಡಪ್ಪ ಕೂಡ ಮಲ್ಕೊಂಡಿದ್ರು. ನಮ್ಮ ಹಸ್ಬೆಂಡು ಟಿ ವಿ ಎಲ್ಲ ಒರೆಸ್ತೀನಿ ಅಂತ ಹೇಳಿದ್ರು. ಸರಿ ಧೂಳಾಗ್ಬಿಟ್ಟಿತ್ತಲ್ವ, ಹಾಗಾಗಿ ಎಷ್ಟು ಮನೆ ಎಷ್ಟೇ ಕ್ಲೀನ್ ಮಾಡಲಿ ನಾನು 15 ಡೇಸ್ಗೆ ಒಂದ್ಸಲ ಕ್ಲೀನ್ ಮಾಡ್ತೀನಿ. ಮಂತ್ಲಿ 1 ಟೈಮ್ ಡೀಪ್ ಕ್ಲೀನ್ ಎಲ್ಲ ಮಾಡ್ತೀನಿ. ಆದರೂ ಸಹ ಎಲ್ಲಿರುತ್ತೇನೋ ಗೊತ್ತಿಲ್ಲ, ಧೂಳು ಸಿಕ್ಕಾಪಟ್ಟೆ ಬರ್ತಿರುತ್ತೆ. ಇನ್ನು ಹಸ್ಬೆಂಡ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ನಾನು ಕೂಡ ಕಸ ಎಲ್ಲ ಗುಡಿಸಿ ಹೊರಗಡೆ ಕಸ ಎಲ್ಲ ಗುಡಿಸಿ 4 ಗಂಟೆ ಅಲ್ವಾ, 4 ಗಂಟೆ ಅಂತ ತಕ್ಷಣ ಇನ್ನು ಹೆವಿ ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಫ್ಯಾಮಿಲಿ ಬಂದಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಅದು ನಿಮಗೆ ಗೊತ್ತಿರ್ಬೋದು. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ಒಬ್ಬೊಬ್ರಿಗೆ ಒಂದೊಂದು ಥರ ರೆಸಿಪೀಸ್, ಜ್ಯೂಸಸ್ ಆಗಿರ್ಬೋದು, ರೆಸಿಪೀಸ್ ಏನಾದರೂ ಬೇಕಾಗಿರುತ್ತೆ. ಇನ್ನು ಟಿಫನ್ ಅಂತ ಅಂದರೆ ನಾರ್ಮಲಾಗಿ ಎಲ್ಲರಿಗೂ ಒಂದೇ ಟಿಫನು, ಆದರೆ ಒಬ್ಬರಿಗೆ ಜ್ಯೂಸು, ಒಬ್ಬರಿಗೆ ಕಷಾಯ, ಒಬ್ಬರಿಗೆ ಗಂಜಿ, ಒಬ್ಬರಿಗೆ ಗ್ರೀನ್ ಟೀ, ಇನ್ನೊಬ್ಬರು ಡ್ರೈ ಫ್ರೂಟ್ ಜ್ಯೂಸು. ಸೊ ನನಗೆ ಅಂತೂ ಮಾರ್ನಿಂಗ್ ಎದ್ದ ತಕ್ಷಣ ಕಷಾಯ ಬೇಕು. ಸೊ ಅಮ್ಮನಿಗೂ ಅದೇ ಬೇಕಾಗಿರುತ್ತೆ. ಇನ್ನೊಂದ್ಸರಿ ಗ್ರೀನ್ ಟೀ ಮಾಡಿಕೊಡು ಅಂತ ಅಮ್ಮ ಹೇಳುತ್ತೆ, ಓಕೆ ಅಂತೀನಿ. ನನ್ನ ತಂಗಿಗೆ ಅಂತೂ ಡ್ರೈ ಫ್ರೂಟ್ ಜ್ಯೂಸು, ಮಗಳಿಗೂ ಡ್ರೈ ಫ್ರೂಟ್ ಜ್ಯೂಸ್ ಬೇಕು. ನಮ್ಮ ಹಸ್ಬೆಂಡ್ ಅಂತೂ ಯಾವುದಾದ್ರು ಹೆಲ್ತಿ ಡ್ರಿಂಕ್ಸ್ ಅಂತೂ ಬೇಕೇ ಬೇಕು. ಇನ್ನು ದೊಡ್ಡಪ್ಪಗೆ ಅಂತೂ ಗಂಜಿ ಬೇಕೇ ಬೇಕು. ಸೊ ಹಾಗಾಗಿ ಬೇಗ ಎಲ್ಲನೂ ಮಾಡಬೇಕು ಅಂತಂದು ಬೇಗನೆ ಎದ್ದು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು, ಇನ್ನು ಮೇಲಿನ ಕೆಲಸ ಅಂತ ಇರುತ್ತಲ್ವ, ಕಸ ಗುಡಿಸೋದು, ನೆಲ ಒರೆಸೋದು, ಕ್ಲೀನಿಂಗು, ಪಾತ್ರೆ, ಗ್ಯಾಸ್ ಕಟ್ಟೆ ಒರೆಸೋದು, ರಂಗೋಲಿ ಹಾಕೋದು, ಇದಕ್ಕೆ 1 ಅವರ್ ಹಿಡ್ದೋಗ್ಬಿಡುತ್ತೆ ನನಗೆ. ಅದರಲ್ಲೂ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ. ಬಟ್ ಟಿ ವಿ ಎಲ್ಲ ಕ್ಲೀನಿಂಗು, ಸ್ಪೀಕರ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರಲ್ಲ, ಅದಕ್ಕೆ ಅವ್ರು ಏನೂ ಹೇಳಿಲ್ಲ. ಇನ್ನು ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಕಷಾಯ ಮಾಡಿಕೊಡ್ತಾಯಿದ್ದೆ. ಕಷಾಯಗೆ ನಾನು ನೀರು, ನಾರ್ಮಲಿ ನೀರು, ಬೆಲ್ಲ, ಪುದೀನ ಮತ್ತು ಶುಂಠಿ ಬಳಸಿಬಿಟ್ಟು ಕಷಾಯ ಮಾಡಿದ್ದು. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಎಲ್ಲರೂ ಕುಡಿಯೋದಲ್ವ ಅಂತಂದು ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಬಟ್ ನಾನು ಹಸ್ಬೆಂಡ್ ಇಬ್ಬರೇ ಇದ್ದಾಗ ಮಾತ್ರ ನಾನು ಹನಿ ಮಾತ್ರ ಯೂಸ್ ಮಾಡೋದು. ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಬಟ್ ಒನ್ ಟೈಮ್ ಯೂಸ್ ಮಾಡಿ ನೋಡಿ. ಇದು ಶುಂಠಿ ಟೀ, ನಾರ್ಮಲಿಯಾಗಿ ಟೀ, ಕಾಫಿ ಕುಡಿಯೋದು ಬದಲು ಇದನ್ನು ಬಳಸೋದ್ರಿಂದ ಎಷ್ಟು ಹೆಲ್ತಿಗೆ ಒಳ್ಳೆಯದು ಅಂತ ಅಂದರೆ ಸಿಕ್ಕಾಪಟ್ಟೆ ಒಳ್ಳೆಯದು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಯಾವ ರೀತಿಯಾಗಿ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅಂತ. ಬಟ್ ನಾನು ಈಗ ಅದನ್ನು ಬಳಸ್ತಾ ಇರೋದ್ರಿಂದ ನನಗೆ ಬೆನಿಫಿಟ್ ಸಿಗ್ತಾ ಇದೆ. ಬಟ್ ಅದು ಕಂಪ್ಲೀಟ್ ಆಗಬೇಕಲ್ವ, ಹಾಗಾಗಿ ಅದು ಕಂಪ್ಲೀಟ್ ಆದಮೇಲೆ ನನಗೇನೆಲ್ಲ ವರ್ಕೌಟ್ ಆಗಿದೆ, ಅದರಿಂದ ಏನೆಲ್ಲ
ಬೆನಿಫಿಟ್ ಸಿಕ್ಕಿದೆ ಅಂತ ನೆಕ್ಸ್ಟ್ ನಾನು ವ್ಲಾಗ್ಲಿ ಹೇಳ್ತೀನಿ ನಿಮಗೆ. ಸೊ ಇನ್ನು ABC ಜ್ಯೂಸು ನನಗೆ ಸಿಕ್ಕಾಪಟ್ಟೆ ವರ್ಕೌಟ್ ಆಗ್ತಾ ಇದೆ. ಸೊ ಹಾಗಾಗಿ ಪ್ರತಿನಿತ್ಯ ಕನ್ಸಿಸ್ಟೆನ್ಸಿ ಈಸ್ ಕೀ ಅಂತಂದು ಹೇಳ್ತಾರೆ. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನನಗೊಂದಿಷ್ಟು ಪಿಂಪಲ್ಸ್ ಎಲ್ಲ ಆ್ಯಕ್ನೆ ಮಾರ್ಕ್ ಎಲ್ಲ ಹೋಗ್ತಾ ಇತ್ತು ABC ಜ್ಯೂಸಿಂದ. ಬಟ್ ಅದನ್ನು ಪ್ರತಿನಿತ್ಯ ಬಳಸಬೇಕಿತ್ತು. ಬಟ್ ಫ್ಯಾಮಿಲಿ ಇರೋದ್ರಿಂದ ಎವ್ರಿ ಟೈಮ್ ಅದನ್ನೇ ಬಳಸೋಕ್ಕಾಗಲ್ಲ. ಯಾಕಂದರೆ ಅವ್ರ ಮನೇಲೆಲ್ಲ ಈ ಥರ ಹೆಲ್ದಿ ಜ್ಯೂಸ್ ಎಲ್ಲ ಕುಡ್ದಿರೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಅವರಿದ್ದಾಗ ಪ್ರತಿನಿತ್ಯ ಒಂಥರ ಹೆಲ್ದಿ ಜ್ಯೂಸನ್ನ ಮಾಡಬೇಕು ಅಂತೇಳಿ ನಾನು ಮಾಡಲಿಕ್ಕೆ ಹೋಗಿರಲಿಲ್ಲ. ಇನ್ನು ನಾನು ವೀಡಿಯೋಸ್ನೆಲ್ಲ ಮಾಡಬೇಕು ಪ್ರತಿನಿತ್ಯ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ನಾನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಈ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯಾಗಿ ಮಾಡಿಕೊಟ್ಟಾದಮೇಲೆ ಇನ್ನು ಡ್ರೈ ಫ್ರೂಟ್ ಜ್ಯೂಸ್ ಯಾವಾಗಲೂ ಒಂದೇ ಥರ ಇರುತ್ತೆ. ಸೊ ಅದನ್ನೇ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇನ್ನು ಗ್ರೀನ್ ಟೀನೂ ಅಷ್ಟೇ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕಬೇಕು ಅಂತ ಸುಮ್ಮನೆ ಆದೆ. ಇನ್ನು ಟಿಫನ್ ಕೇಳಿದೆ ಏನು ಮಾಡಬೇಕು ಅಂತ. ಮನೇಲಿ ಎಲ್ಲ ರೀತಿಯಾದಂಥ ಒಂದು ವೆಜಿಟೇಬಲ್ಸು ಇತ್ತು, ಸೊಪ್ಪು ತರಕಾರಿ ಎಲ್ಲ ಇದ್ದಿದ್ದರಿಂದ. ಸೊ ಹಾಗಾಗಿ ವೆಜಿಟೇಬಲ್ ಪಲಾವ್ ಮಾಡಬೇಕು ಅಂತ ಹೇಳಿ ಪಲಾವ್ನ ಮಾಡಲಿಕ್ಕೆ ರೆಡಿ ಮಾಡಿದೆ. ನೋಡ್ತಾ ಇರ್ಬೋದು, ನನಗೆ ಒಬ್ಬೊಬ್ಬರು ಅಂತ ರೀತಿಯಾಗಿ ಪಲಾವ್ನ ಮಾಡ್ತಾರೆ, ನಾನು ಈ ರೀತಿಯಾಗಿ ಮಾಡ್ತೀನಿ. ನನಗೆ ಈ ರೀತಿ ಮಾಡೋದು ತುಂಬಾ ಇಷ್ಟ. ಯಾಕಂದರೆ ಫ್ಯಾಮಿಲಿ ಹಸ್ಬೆಂಡ್ ಅವರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ನಾನು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತೀನಿ. ಮತ್ತು ಮನೇಲಿ ಅದು ಇದು ಕ್ಲೀನಿಂಗು ಕೆಲಸ, ಎಡಿಟಿಂಗು, ಸ್ವಲ್ಪ ಸ್ಟಡೀಸ್ ಅಂತೆಲ್ಲ ಕಡೆ ಗಮನ ಹರಿಸಿದಾಗ ನಾವು ಒಂದು ಸರಿಯಾಗಿ ಒಂದು ಒಂದು ಸೇವನೆ ಮಾಡ್ತಾ ಇರೋದಿಲ್ಲ ಆಹಾರನ. ಸೊ ಆ ಒಂದು ರೀಸನ್ಗೋಸ್ಕರ ಸಮ್ಟೈಮ್ಸ್ ಹಂಗೆ ಆಗ್ತಾ ಇರುತ್ತೆ. ವೆಜಿಟೇಬಲ್ಸ್ ಅಂದ ತಕ್ಷಣ ಕ್ಯಾರೆಟು, ಕುಕ್ಕುಂಬರ್ನ ಬಳಸಲೇಬೇಕಾಗುತ್ತೆ ಪ್ರತಿನಿತ್ಯನೂ. ತುಂಬಾ ಅದು ಹೆಲ್ತಿಗೆ ಒಳ್ಳೆಯದು. ಪ್ರತಿಯೊಂದು ತರಕಾರಿಗಳು ಹೆಲ್ತಿಗೆ ಒಳ್ಳೆಯದು. ಸೊಪ್ಪು ತರಕಾರಿ ಸೇವನೆ ಮಾಡಲೇಬೇಕಾಗುತ್ತೆ. ಕೆಲವೊಂದು ಸಲ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಫ್ಯಾಮಿಲಿ ಎಲ್ಲರೂ ಇರೋದ್ರಿಂದ ಸಪ್ರೇಟಾಗಿ ಕೊಡೋದೇನು ಅಂತಂದು ವೆಜಿಟೇಬಲ್ಸ್ ಪಲಾವ್ ಮಾಡಿದ್ದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಮನೇಲಿ 2 ಸಲ ಆಗಿಸ್ಕೊಂಡು ತಿಂದರು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ವ್ಲಾಗ್ಲಿ ನಾನು ಯಾವ ರೀತಿಯಾಗಿ ಅಡುಗೆ ಮಾಡ್ತೀನಿ, ಅದರಿಂದ ಏನೆಲ್ಲ ಪ್ರಯೋಜನ ಇದೆ, ನಾನು ಯಾವುದನ್ನು ಪ್ರಿಪೇರ್ ಮಾಡ್ಕೊಂಡು ತಿಂತೀನಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಂದು. ನಾನು ಆಲ್ಮೋಸ್ಟ್ ಮದುವೆ ಮುಂಚೆ ಇದ್ದಿದ್ದು 46 ಇದ್ದೆ. ಈಗ ಮದುವೆ ಆದಮೇಲೆ 58 ಆಗಿಬಿಟ್ಟಿದ್ದೀನಿ. ಅದೇ ಒಂದು ದೊಡ್ಡ ಶಾಕು. ರೀಸೆಂಟಾಗಿ ಮತ್ತೆ ಸಡನ್ನಾಗಿ 60 ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾನು ಬಾಡಿ ಕರಗಿಸ್ಲೇಬೇಕು, ವರ್ಕೌಟ್ ಮಾಡಲೇಬೇಕು. ಯಾಕಂದರೆ ಕನ್ಸಿಸ್ಟೆನ್ಸಿ ಇಸ್ ಕೀ ಅಂತ ಲಾಸ್ಟ್ ನಾನು ಹೇಳಿದ್ದೆ ಅಲ್ವಾ. ಸೊ ಅದನ್ನು ಕರೆಕ್ಟಾಗಿ ನಾವು ಪರ್ಫೆಕ್ಟಾಗಿ ಪ್ರಾಪರಾಗಿ ಮಾಡಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ನನಗೆ ಗೊತ್ತಾಗ್ತಿದೆ ಅದು. ಮತ್ತು ಈಗ ಕಷ್ಟಪಟ್ಕೊಂಡು 60 ಇದ್ದಳು 58ಗೆ ಬಂದೆ. ಕರಗಿಸಿ ನಾನು ಮುಂಚೆ ಹೇಗಿದ್ದೆ 46 ಇದ್ನಲ್ವ, ಸೊ ಅಷ್ಟಕ್ಕೆ ಬರಬೇಕು. ನನ್ನ ಹೈಟಿಗೆ ನಾನು ಒಂದು ಸ್ವಲ್ಪ ಫ್ಯಾಟ್ ಆದರೂ ಸಹ ದಪ್ಪ ಕಾಣಿಸ್ಬಿಡ್ತೀನಿ. ಅದು ನಮ್ಮ ಹಸ್ಬೆಂಡು ಯಾವಾಗಲೂ ಅದು ಹೇಳ್ತಾರೆ, ನಿಂಗೆ ಸ್ವಲ್ಪ ಕಾನ್ಷಿಯಸ್ಸಿಂದ ಇರಬೇಕು ಫುಡ್ಡು ಅದು ತಿನ್ನೋದ್ರಲ್ಲಾಗಿರ್ಬೋದು ಅಥವಾ ಜಂಕ್ಸ್. ನಾನಂತರ ಆಲ್ಮೋಸ್ಟ್ ಜಂಕ್ಸ್ನ ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿದ್ದೀನಿ. ಬಟ್ ಈಗ ಫ್ಯಾಮಿಲಿ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕೆಲವೊಂದು ವೆರೈಟಿ ಅದು ಮಾಡ್ಕೊಡ್ತಿರ್ತೀನಿ. ನನಗೂ ತಿನ್ನಬೇಕು ಅನ್ನಿಸ್ತಿರುತ್ತೆ. ಸೊ ತಿಂದ್ಬಿಡ್ತೀನಿ. ಅದೇ ಒಂದು ಸ್ವಲ್ಪ ಫಾಲ್ಟ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ನಾನು ಅವ್ರಿರೋ ತನಕ ನಾನು ಹಂಗೆ ಸ್ವಲ್ಪ ಮೇಂಟೈನ್ ಮಾಡ್ತೀನಿ. ಅದಾದಮೇಲೆ ಕರೆಕ್ಟಾಗಿ ಪ್ರಾಪರಾಗಿ ನಾನು ಡಯಟ್ ಪ್ಲ್ಯಾನ್ ಮಾಡ್ಕೋಬೇಕು. ಡಯಟ್ ಚಾರ್ಟ್ ಕೂಡ ನನ್ನ ಹತ್ರ ಇದೆ, ಯಾವ ಟೈಮಲ್ಲಿ ಏನು ಕನ್ಸ್ಯೂಮ್ ಮಾಡಬೇಕು, ತಿನ್ನಬೇಕು ಅನ್ನೋದ್ರ ಬಗ್ಗೆ. ಸೊ ಇನ್ನು ಎಲ್ಲನೂ ಆಯಿತು. ಅಮ್ಮರಿಗೂ ಕೂಡ ಕಷಾಯ ಕೊಟ್ಟೆ. ಅವರು ಸಹ ABC ಜ್ಯೂಸ್ ಕುಡಿತೀನಿ ಅಂತಂದು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಎಲ್ಲರೂ ಜ್ಯೂಸನ್ನ ಕುಡಿದು ಮಾತಾಡ್ಕೊಂತ ಕೂತ್ಕೊಂಡಿದ್ದು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದಿರೋದ್ರಿಂದ ಬೇಗ ಎಲ್ಲನೂ ಮಾಡ್ಕೊಂಬಿಟ್ಟೆ. ಕೆಲಸ ಎಲ್ಲ ಟಿಫನ್ ಕೂಡ ಆಯಿತು, ಎಲ್ಲನೂ ಕೆಲಸ ಆಯಿತು. ಇನ್ನೇನು ಅವರೆಲ್ಲರೂ ಎದ್ದ ತಕ್ಷಣ ಅವರಿಗೆಲ್ಲ ಏನೇನು ಒಬ್ಬೊಬ್ಬರಿಗೆ ಗಂಜಿ ಎಲ್ಲ ಹೇಳಿದ್ದಾರೆ, ಎಲ್ಲರಿಗೂ ಕೊಟ್ಟು ಪಾತ್ರೆಯಿಂದನೆಲ್ಲ ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಕಸನೆಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ. ಇನ್ನು ರೂಮಿಂದ ಅಷ್ಟೇ ಇದ್ದಿದ್ದು ಕಸನೆಲ್ಲ ನಾನು ತಂಗಿ ಮಾಡ್ಕೊತೀನಿ ಅಂತ. ನೀನು ಹೋಗಿ ಸ್ನಾನ ಮಾಡಿ ಪೂಜೆ ಮಾಡು ಅಂತೇಳಿ ನಾನು ಸರಿ ಅಂತೇಳಿ ಹೊರಡ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಪಾಪು ಜೊತೆಗೆ ಫುಲ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನನಗೂ ಯಾಕೋ ಪಾಪು ಜೊತೆಗೆ ಬೆಳಗ್ಗಿಂದ ಸ್ವಲ್ಪ 4 ಗಂಟೆಗೆ ಎದ್ದಿದ್ದೀವಿ ಅಂದರೆ ಸ್ವಲ್ಪ ನಿದ್ದೆಗಣ್ಣು ಕೆಲಸ ಎಲ್ಲ ಮುಗ್ದಾದ್ಮೇಲೆ ಕೂತ್ಕೊಂಡಾಗ ಸ್ವಲ್ಪ ನಿದ್ದೆ ಬರೋದು ಸರ್ವೇ ಸಾಮಾನ್ಯ ಆಗೋಗ್ಬಿಡುತ್ತೆ ಅಲ್ವಾ. ಆ ಒಂದು ಕಾರಣಕ್ಕೋಸ್ಕರ ಪಾಪು ಜೊತೆಗೆ ನಾನು ಸಹ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ABC ಜ್ಯೂಸ್ ನಾನು ಕುಡ್ದಿರಲಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೆ. ಅಪ್ಪಾಜಿ ಕೂಡ ಗಂಜಿ ಮಾಡಿ ಇಟ್ಟಿದ್ದೀನಿ, ಅಮ್ಮ ಕೂಡ ಸರ್ವ್ ಮಾಡ್ತಾ ಇದೆ. ಸೊ ಪಾಪ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು ನಮ್ಗೆ ಹೆಂಗೆ ಅನಿಸ್ತಾ ಇತ್ತು ಅಂದರೆ, ದಿನ ಕಳೆದಂತೆಲ್ಲ ಮಗುನೆಲ್ಲ ಆಗ್ತಾ ಇರುವಂಥ ಬದಲಾವಣೆ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಫಸ್ಟ್ ಮಗು ಹಾಗೆ ಅಂಗಾತವಾಗಿ ಮಲ್ಕೊತಾ ಇತ್ತು. ಅದಾದಮೇಲೆ
ಟರ್ನ್ ಆಯಿತು. ಅದಾದಮೇಲೆ ಫುಲ್ ತಿರ್ಕೊಂಡ್ಬಿಟ್ಟು ಈಗ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಕೈ ಹಿಡ್ಕೊಂಡ್ರೆ ಸಾಕು, ಎದ್ದೇಳಲಿಕ್ಕೂ ಹೋಗ್ತಾನೆ. ಏನಾದರೂ ಒಂದು ಐಟಮ್ ಇಟ್ಟರೆ ಸಾಕು, ಎಷ್ಟು ಇದನ್ನು ಮಾಡುತ್ತೆ ನನ್ನ ಕಂದ ಅಂದರೆ ನಿಜವಾಗಿ ನೋಡ್ತಾ ಇರ್ಬೋದು. ಇನ್ನೊಂದು ಜಸ್ಟ್ 4 ಕಂಪ್ಲೀಟಾಗಿ 5 ತಿಂಗಳಿಗೆ ಬಿದ್ದಿದೆ. ಎಷ್ಟು ಫಾಸ್ಟ್ ಇದ್ದಾನೆ ನನ್ನ ಮಗ ಅಂತ ಅಂದರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ನಾನು ನೋಡೇ ಇರಲಿಲ್ಲ. ಬಂದು 2 ದಿವಸ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇರೋದು. ಸೊ ಅವತ್ತೇ ನೋಡಿದ್ದು. ನನ್ನ ತಂಗಿ ಹೇಳ್ತಾ ಇದ್ದಾಳೆ, ಇನ್ನೂ ಆ ಥರ ಮುಂದೆ ಬರ್ತಾ ಇರಲಿಲ್ಲ, ಜಸ್ಟ್ ಹಿಂಗೆ ತಿರ್ಕೊಂತಾನೆ ಅಷ್ಟೇ ಅಂತ ಹೇಳಿದ್ರು. ಇವತ್ತು ಗೊತ್ತಾಯಿತು. ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ, ಅದ್ರ ಜೊತೆ ನಮ್ಮ ಹಸ್ಬೆಂಡು ಕೂಡ ಏನೋ ತರಲೆ ಮಾಡ್ತಿದ್ರು, ನಾನು ಅವ್ರ ಜೊತೆ ತರಲೆ ಮಾಡ್ತಾಯಿದ್ದೆ. ಮಗು ಜೊತೆ ಕಳಿಯೋದೇ ಗೊತ್ತಾಗ್ತಿರಲಿಲ್ಲ. 8:15 ಆಗಿತ್ತು ಪಾಪು ಜೊತೆಗೆ ಆಟ ಆಡ್ತಾ ಇರುವಾಗ. ಆಟಾಡ್ತಾ ಟೈಮ್ ಎಷ್ಟು ಆಗಿಬಿಟ್ಟಿದೆ ಅಂದರೆ ಅಲ್ಲಿ 9:15 ಹೋಗ್ಬಿಟ್ಟಿದೆ. ಅಯ್ಯೋ ದೇವರೇ, ಮಗು ಜೊತೆಗೆ ಸಮಯ ಕಳೆಯೋದೇ ಗೊತ್ತಾಗ್ತಿಲ್ವಲ್ಲ, ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತಲೇ ಅನಿಸ್ಬಿಡ್ತು ನನಗೆ. ಇನ್ನು ಪಾಪುನ ಆಟಾಡಿಸ್ತಾನೆ ಹಂಗೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಹಾಕಿದ್ದೆ ಮುಂಚೆನೇ, ಅದು ಕೂಡ ವಾಶ್ ಆಯಿತು. ಅದನ್ನ ಹೋಗಿ ಮೇಲೆ ಟೆರೆಸ್ ಮೇಲೆಲ್ಲ ಒಣಾಕಿ ಬಟ್ಟೆ ಎಲ್ಲ ಹಾಕಿ ಬಂದೆ ನಾನು. ಅಪ್ಪ, ಮನೆ ಕೆಲಸ ಅನ್ನೋದು ನಿಜವಾಗ್ಲೂ ಎಲ್ಲ ತಾಯಂದ್ರಿಗೂ ಹ್ಯಾಟ್ಸ್ ಆಫ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಒಂದು ಫೀಲ್ಡಿಗೆ ಬಂದು 2 ವರ್ಷ ಆಗಿದೆ ಅಷ್ಟೇ. ನಿಜವಾಗ್ಲೂ ನಮ್ಮ ಅಮ್ಮರೆಲ್ಲ 40-50 ವರ್ಷದಿಂದ ಮಾಡ್ತಾಯಿದ್ರು. ದೊಡ್ಡಮ್ಮ ಆಗಿರ್ಬೋದು, ಅಮ್ಮ ಕೂಡ ಒಂದು 30 ವರ್ಷದಿಂದ ಆಲ್ಮೋಸ್ಟ್. ಓಕೆ, ಒಂದು 20 ಆಲ್ಮೋಸ್ಟ್ ಹತ್ತತ್ರ ಆಗಕ್ಕೆ ಬಂತು 30 ವರ್ಷ. ನಿಜವಾಗ್ಲೂ ಹೆಂಗೆಲ್ಲ ಅನಿಸ್ಬಿಡುತ್ತೆ ಅಂದರೆ, ಅವರ ಮನೆಗೆ ಎಫರ್ಟ್ ಹಾಕಿರೋವಂಥದ್ದು ತುಂಬ ಜನ. ಅವರಷ್ಟು ನಮ್ಮ ಅಮ್ಮ ಆಗಿರ್ಬೋದು, ದೊಡ್ಡಮ್ಮ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವಂಥ ಎಲ್ಲ ತಾಯಂದ್ರಿಗೂ ನಾನು ದೊಡ್ಡ ನಮಸ್ಕಾರ ಹೇಳ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ ಗುರು, ಮನೆ ಕೆಲಸ. ನಿಜವಾಗ್ಲೂ ಆಫೀಸಿಗೂ ಕೆಲಸ ಮಾಡಿ ಬರೋದು ಬೆಸ್ಟು, ಮನೆ ಕೆಲಸ ಮಾಡೋದು ತುಂಬಾ ಕಷ್ಟ. ಸೊ ಆದ್ರೂ ಹಿಂಗೆ ಮಾಡ್ತಾರೆ. ನಾವು ನಿಜವಾಗ್ಲೂ ಪ್ರತಿ ಸ್ಟಾರ್ಟಿಂಗಲ್ಲೆಲ್ಲ ನಾನು ಅದೇ ಹೇಳ್ತಾ ಇದ್ದೆ, ಅಮ್ಮ ಹಿಂಗೆಲ್ಲ ಮಾಡ್ತೀರ, ನನಗಂತೂ ಆಗೋದೇ ಇಲ್ಲ ಅಂತಂದು. ಇನ್ನು ಎಲ್ಲ ಬಟ್ಟೆ ಎಲ್ಲ ಒಣಾಕಿ ಬಂದು ಮನೆ ಎಲ್ಲ ಕಂಪ್ಲೀಟ್ ಕೆಲಸ ಆಯಿತು. ನಾನು ಕೂಡ ಸ್ನಾನ ಮಾಡಿ ಪೂಜೆ ಕೂಡ ಮಾಡಿದೆ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರುಟೀನ್. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ AJ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ನಮಸ್ಕಾರ, ಬಾಯ್.